ಕನ್ನಡದ ಬಿಗ್ ಬಾಸ್ ಶೋ ಮಾಜಿ ಸ್ಪರ್ಧಿಗಳು ಒಬ್ಬರಾದ ಮೇಲೆ ಒಬ್ಬರು ದೂರ ಆಗ್ತಾ ಹೋಗ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆ್ಯಕ್ಟಿವ್ ಆಗಿರೋ ಜೋಡಿಗಳು ತಮ್ಮ ಪ್ರೀತಿಯನ್ನು ಪಡೆದುಕೊಳ್ಳಲು ವಿಫಲವಾಗ್ತಾ ಇದ್ದಾರೆ. ವೈಯಕ್ತಿಕ ಜೀವನ ತುಂಬ ಸೋಷಿಯಲ್ ಆಗ್ತಿರೋದಕ್ಕೋ ಅಥವಾ ಅಭದ್ರತೆ ಭಾವನೆಯಿಂದಲೂ ಸಂಬಂಧ ಬಾಂಧವ್ಯಗಳ ಕೊಂಡಿ ಸಡಿಲವಾಗ್ತಿವೆ. ಸೆಲೆಬ್ರಿಟಿ ಅಷ್ಟೇ ಅಲ್ಲ, ಸಾಮಾನ್ಯ ಜನತೆಯಲ್ಲೂ ಈಗ ಬ್ರೇಕಪ್ ಕಾಮನ್ ಎನ್ನುವಂತಾಗಿಬಿಟ್ಟಿದೆ. ಚಂದನ್ ನಿವೇದಿತಾ ಡೈವರ್ಸ್ ನಂತರ ರಾಜಾರಾಣಿ ಖ್ಯಾತಿಯ ಮತ್ತೊಂದು ಜೋಡಿ ದೂರ ಆಗಿರೋ ವಿಚಾರ ಎಲ್ಲರಿಗೂ ಗೊತ್ತಿದೆ. ರಾಜಾರಾಣಿ ರಿಯಾಲಿಟಿ ಶೋ ಖ್ಯಾತಿಯ ಹಾಗೂ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಜಯಶ್ರೀ ಆರಾಧ್ಯ ಹಾಗೂ ಸ್ಟೀವನ್ ಜೋಡಿ ಬಹುಕಾಲದ ಸಂಬಂಧಕ್ಕೆ ಬ್ರೇಕ್ ಹಾಕಿತ್ತು. ಇದೀಗ ಮತ್ತೊಂದು ಜೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದೆ. ಬಿಗ್ ಬಾಸ್ ಸೀಸನ್ 10ರ ಮಾಜಿ ಸ್ಪರ್ಧಿ ಪವಿ ಪೂವಪ್ಪ ತಮ್ಮ ಬಹುಕಾಲದ ಸಂಬಂಧಕ್ಕೆ ಬ್ರೇಕ್ ಹಾಕಿದ್ದಾರೆ. DJ ಮ್ಯಾಡಿ ಎಂಬುವರ ಜೊತೆ ಪವಿ ಪೂವಪ್ಪ ಅವರು ಕಳೆದ 5 ವರ್ಷಗಳಿಂದ ರಿಲೇಷನ್ಶಿಪ್ನಲ್ಲಿ ಇದ್ದರು. ಆದರೆ ಇವರ ಬ್ರೇಕಪ್ಗೆ ಕಾರಣ ನಾಯಿ. ಹೌದು, ಪವಿ ಪೂವಪ್ಪ ಒಬ್ಬರು ಫ್ಯಾಷನ್ ಡಿಸೈನರ್. ಬಿಗ್ ಬಾಸ್ಗೆ ಕಾಲಿಟ್ಟು ಸಾಕಷ್ಟು ಅಭಿಮಾನಿಗಳನ್ನು ಸಂಪಾದಿಸಿಕೊಂಡಿದ್ದಾರೆ. ಆದರೆ ಇದೀಗ ಪವಿ ಪೂವಪ್ಪ ಅವರ ಬ್ರೇಕಪ್ ವಿಚಾರ ಈಗ ಸಾಕಷ್ಟು ಚರ್ಚೆಯಲ್ಲೇ ಇದೆ. ಸಾಕಷ್ಟು ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಪವಿ ಪೂವಪ್ಪ ಏಕೆ ಬ್ರೇಕಪ್ ಮಾಡಿಕೊಂಡ್ರು, ಕಾರಣವೇನು ಅಂತ ಗೊಂದಲದಲ್ಲಿ ಇದ್ದರು. ಇದೀಗ ಖುದ್ದಾಗಿ ಪವಿ ಪೂವಪ್ಪ ಅವರೇ ಖಾಸಗಿ ಮಾಧ್ಯಮಕ್ಕೆ ಒಂದು ಪ್ರತಿಕ್ರಿಯೆ ನೀಡಿದ್ದಾರೆ. 5 ವರ್ಷಗಳಿಂದ ಜೊತೆಗೆ ಇದ್ದೇವೆ. ನನ್ನ ನಾಯಿಂದ ಅವರಿಗೆ ತೊಂದರೆ ಆಯಿತು. ಮದುವೆ ಆದಮೇಲೆ ನಾಯಿ ಸಾಕೋಕ್ಕೆ ಒಪ್ಪಿಗೆ ಇಲ್ಲ ಎಂದರು. ಸಣ್ಣ ವಿಚಾರಕ್ಕೂ ಬೇಸರ ಆಗ್ತದೆ, ಹೀಗಾಗಿ ಇದರಿಂದ ನಾನು ಹಿಂದೆ ಸರಿದೆ ಎಂದು ಹೇಳಿದ್ದಾರೆ. ಆದರೆ ಸಾಕಿದ ನಾಯಿಗೋಸ್ಕರ ಈ ಇಬ್ಬರು ಬ್ರೇಕಪ್ ಮಾಡಿಕೊಂಡಿದ್ದಾರೆ ವಿಚಾರ ತಿಳಿದ ಕೂಡಲೇ ಸಾಕಷ್ಟು ಮಂದಿ ಶಾಕ್ ಆಗಿದ್ದಾರೆ. ಬಿಗ್ ಬಾಸ್ ಸೀಸನ್ 10ಕ್ಕೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದರು ಪವಿ. ಬಿಗ್ ಬಾಸ್ ಪವಿ ಇವರ ಪೂರ್ಣ ಹೆಸರು ಪಾನಿಕುಟ್ಟಿರ ಪವಿತ್ರ ಪೂವಪ್ಪ. ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನ ರಾಜಾಜಿನಗರದಲ್ಲಿ. ಮೂಲತಃ ಕೂರ್ಗ್ನವರು. ಓದಿರೋದು BCom. PUCಯಲ್ಲಿದ್ದಾಗಲೇ ಡ್ಯಾನ್ಸ್ ಕ್ಲಾಸ್ಗೆ ಜಾಯ್ನ್ ಆದ ಪವಿಗೆ ಇಂಟ್ರೆಸ್ಟ್ ಶುರುವಾಗಿದ್ದು ಮಾಡಲಿಂಗ್ನಲ್ಲಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಈ ನಟ ಹಾಗೂ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ದರ್ಶಚಂದ್ರಪ್ಪ ಇವರನ್ನು ಮಾಡಲಿಂಗಿಗೆ ಪರಿಚಯಿಸಿದ್ದೇ ಈ ಪವಿ ಪೂವಪ್ಪ. ಇನ್ನು ಪವಿ ಸಾಕಷ್ಟು ರಿಯಾಲಿಟಿ ಶೋನಲ್ಲೂ ಕಾಣಿಸಿಕೊಂಡಿದ್ದಾರೆ. ಈ ಹಿಂದೆ ತಮಿಳಿನಲ್ಲಿ ಪ್ರಸಾರವಾಗ್ತಿರುವ ಒಂದು ಸ್ವಪ್ನ ಸುಂದರಿ ರಿಯಾಲಿಟಿ ಶೋನಲ್ಲೂ ಸಹ ಭಾಗವಹಿಸಿದ್ದರು. ಹೀಗಾಗಿ ಕನ್ನಡಕ್ಕಿಂತ ಹೆಚ್ಚು ತಮಿಳಿನಲ್ಲಿ ಫೇಮಸ್ ಈ ಪವಿ. ಸಾವಿರಾರು ಮಾಡೆಲಿಂಗ್ ಶೋಗಳನ್ನು ಮಾಡಿರುವ ಪವಿ ಸುಮಾರು 12 ವರ್ಷಗಳಿಂದ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಬ್ಯುಸಿ ಇದ್ದಾರೆ. ಅಪ್ಪನನ್ನು ಕಳೆದುಕೊಂಡಿರುವ ಪವಿ ಫ್ಯಾಮಿಲಿಯಲ್ಲಿ ಇರೋದು ಅಮ್ಮ, ಅಣ್ಣ ಅವರು ತುಂಬ ಪ್ರೀತಿಸುವ ಶ್ವಾನಗಳು. ಹಲವು ವರ್ಷಗಳಿಂದ ಜೊತೆಯಲ್ಲಿದ್ದ ಪವಿ ಪೂವಪ್ಪ ಅವರ ರಿಲೇಷನ್ಶಿಪ್ ಈಗ ಮುರಿದು ಬಿದ್ದಿದ್ದು, ಒಂದು ಸಣ್ಣ ವಿಷಯಕ್ಕೆ ಮುರಿದು ಬಿದ್ದಿದ್ದು ಅವರ ಅಭಿಮಾನಿಗಳಿಗೆ ಭಾರಿ ಬೇಸರವನ್ನುಂಟು ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ಸುದ್ದಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.